ಈಗಿನ ಸರ್ಕಾರಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ ಅಂತ ನಿಮ್ಗೆ ಅನ್ಸುತ್ತಾ? ಏನ್ ಸಮಸ್ಯೆಗಳಿವೆ? ಈ ಸರ್ಕಾರ ಅಂತಲ್ಲ, ನಮ್ಗೆ ಬುದ್ಧಿ ಬಂದಾಗಿಂದಾನು ನನ್ಗ ಏನು ಯೂಸಸ್ ಅನಿಸ್ತಾ ಇಲ್ಲ. ಅವ್ರು ನಮ್ಮ ಹತ್ರ ಟ್ಯಾಕ್ಸ್ ತಗೋತಾರೆ, ನಮಗ್ ಕೊಡ್ತಾ ಇದಾರೆ. ಸರ್ಕಾರ ನಡ್ಸಕ್ ಏನ್ ನಡೆಸ್ತಾ ಇದಾರೆ ಗೊತ್ತಾಗ್ತಿಲ್ಲ ನಮ್ಗೆ. ಸುಮ್ನೆ ಅಲ್ಲೊಬ್ರು ಅಧಿಕಾರದ ಇದಾರೆ, ಏನೋ ಕೊಡ್ಬೇಕು ಕೊಡ್ತಾ ಇದಾರೆ, ಅದು ನಮ್ ದುಡ್ಡಿಂದಾನೆ. ಅದನ್ನು ಪೂರ್ತಿಯಾಗಿ ಕೊಡ್ತಿಲ್ಲ. ನೋಡಿ ಇವಾಗ ಡ್ಯೂಟಿಗೆ ಬೈಕ್ ತಗೊಂಡ್ ಹೋಗ್ತಿವಿ, ಎಲ್ಲಾ ಕಡೆ ಕೆದರಿರೋ ರಸ್ತೆಗಳು, ಕತ್ಲೆ, ಕೆಲವೊಂದ್ ಕಡೆ ಲೈಟ್ಸ್ ಇಲ್ಲ. ಬೆಂಗಳೂರು ದ ಡೆವಲಪ್ಡ್ ಸಿಟಿ ಇನ್ ದ ವರ್ಲ್ಡ್ ಅಂತಾರೆ, ಎಲ್ಲೋ ಕಡೆ ಕೊಚ್ಚೆ ಇದೆ. ಮಳೆ ಬಂದ್ರೆ ಮನೆಗ್ ಬರಕ್ಕಾಗಲ್ಲ ಡ್ಯೂಟಿ ಮುಗಿಸ್ಕೊಂಡು ನೆಟ್ಗೆ. ಇನ್ನ ಡೆವಲಪ್ ಮಾಡೋದು ತುಂಬಾ ಇದೆ, ತುಂಬಾ ಮಾಡ್ಬೇಕು. ಅಧಿಕಾರಿಗಳು ಬರ್ಬೇಕು, ನೋಡ್ಬೇಕು. ಯೂಸ್ ಇಲ್ಲ. ಗ್ಯಾರಂಟಿ ಕೊಡ್ತಾ ಇದಾರಲ್ಲ, ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಏನ್ ಉಪಯೋಗ ಆಗ್ತಿಲ್ಲ? ನಿಮ್ಗೆ ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ? ಸ್ತ್ರೀ ಶಕ್ತಿ ಕೊಟ್ಟಿದ್ದಾರೆ, ಸಾರಿಗೆ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಫ್ರೀ ಕೊಟ್ರು, ಗಂಡ್ ಮಕ್ಳಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಏನ್ ಯೂಸ್ ಆಯ್ತು? ನಮ್ಮಲ್ಲಿ ಹೆಣ್ಮಕ್ಳು ಇದಾರೆ ಅಂತ ನಮ್ಗೆ ಹೊರೆ ಆಗಲ್ವಾ? ಅವ್ರು ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗ್ತರು. ಅವಾಗ 100 ಜನ ಹೋಗೋ ಬಸ್ಸಲ್ಲಿ ಅವಾಗ 50 ಜನ ಹೋದ್ರೆ 100 ಜನ ಹೋಗ್ತಿದ್ದಾರೆ. ಹೆಣ್ಮಕ್ಳು ಯೂಸ್ ಆಗಿದೆ, ಅದರಿಂದ ಏನು ಇಲ್ಲಂತಿದೆ. ಹುಡುಗರಿಗೆ ಯಾಕೆ ಕೊಡ್ಬೇಕಿತ್ತು? ಉದ್ಯೋಗ ಕೊಡ್ಬೇಕಿತ್ತು. ಎಲ್ಲಾ ಹೆಣ್ಮಕ್ಳು ಕೊಡೋ ಬದಲು ವೃದ್ಧರಿಗೆ ಕೊಡ್ಬೇಕಿತ್ತು. ಗಂಡ್ ಮಕ್ಳು ವೃದ್ಧರು ಅವ್ರು ಕಷ್ಟ ಆಗಲ್ಲ, ಬಸ್ಸಲ್ಲಿ ಹೋಗಕ್ಕೆ ಸೀಟ್ ಸಿಗಲ್ಲ. ಈ ಗಂಡ್ ಮಕ್ಳಿಗೆ ಸೀಟ್ ಸಿಗ್ತಿಲ್ಲ, ವಯಸ್ಸಾದವ್ರಿಗೆ. ಬಿಡಿ ನಾವು ಎಲ್ಲೋ ಹೋಗ್ತಿವಿ, ವಯಸ್ಸಾದ್ರು ಸೈನಿಕರ ಮಕ್ಳಿಗೆ ಕೊಡ್ಬೇಕು, ಆತರ ಎಲ್ಲರೂ ಕೊಡ್ಬೇಕು. ಎಲ್ಲಾ ಹೆಣ್ಮಕ್ಳು ಕೊಟ್ಟಿದ್ ಬೇಡಲ್ಲ, ಬಟ್ ಎಲ್ರು ಕೊಡೋ ಬದಲು ವೃದ್ಧರಿಗೆ ಕೊಡ್ಬೇಕಿತ್ತು. ಇನ್ನು ತುಂಬಾ ಉದ್ಯೋಗ ಕಲ್ಪಿಸಬೇಕಿತ್ತು. ಉದ್ಯೋಗ ಇಲ್ಲ ಅಷ್ಟು ನಂಗೆ. ಅವೆಲ್ಲ ಮಾಡ್ಬೋದಿತ್ತು, ತುಂಬಾ ಸ್ಕೀಮ್ ಹಾಕ್ಬೋದಿತ್ತು. ಸಿಎಂ ಬದಲಾವಣೆ ಆಗಿ ಏನಾದ್ರು ಚೇಂಜಸ್ ಆಗಿದೆ? ಸಿಎಂ ಬದಲಾವಣೆ ಆದ್ರೆ ಚೇಂಜ್ ಆಗಲ್ಲ. ಸಿಎಂ ಅಲ್ಲಿ ಅವ್ರ ತಲೆಯಲ್ಲಿ ಯೋಚಿಸಂತ ಕೆಲವೊಂದು ಬದಲಾವಣೆಗಳಾದ್ರೆ ತುಂಬಾ ಬದಲಾಗುತ್ತೆ. ನಮ್ ಕರ್ನಾಟಕ ಮಾದರಿ ಕರ್ನಾಟಕ ಆಗುತ್ತೆ. ಹಾಗಾದ್ರೆ ಬೇರೆ ಸರ್ಕಾರ ಬಂದ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀರಾ? ಇಲ್ಲಿ ಸರ್ಕಾರ ಯಾವ್ದು ಬರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ. ಯಾರು ಒಳ್ಳೆ ಅಧಿಕಾರಕ್ಕೆ ಬರ್ತಾರೆ ಅವ್ರು ಹೇಗ್ ನಡ್ಸ್ಕೊಂಡು ಹೋಗುತ್ತೆ ಇಂಪಾರ್ಟೆಂಟ್. ಯಾರಾದ್ರೂ ಬರ್ಲಿ, ನಮ್ ರಾಜ್ಯನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು. ರಾಜಕೀಯಕ್ಕೆ ನಾವು ಮತ್ತೆ ರೋಡ್ ಹಾಕ್ತಿವಿ ಅಂದ್ರೆ ಮತ್ತವ್ರಿಗೆ ಸಹಾಯ ಮಾಡ್ಲಿ ಅಷ್ಟೇ, ಬೇರೆ ಏನಿಲ್ಲ. ಯಾರಾದ್ರೂ ಮಾಡ್ಲಿ, ಅಧಿಕಾರ ಆ ಪಕ್ಷ ಬರಬೇಕು ಈ ಪಕ್ಷ ಬರಬೇಕು ಅಂತಿಲ್ಲ. ಬಂದಿರೋರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಪ್ರಜೆಗಳನ್ನ ಅಷ್ಟೇ.